ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಸೌಜನ್ಯ ಝೋನ್. ಇಲ್ಲೊಂದಷ್ಟು ಪ್ರಾಡಕ್ಟ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಯಾಕೆ ಅಂತ ಕೇಳ್ಬೋದು ನೀವು. ಇವತ್ತು ನಾನು ಈ ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಇದೆಲ್ಲ ಪ್ರಾಡಕ್ಟು ಬಂದ್ಬಿಟ್ಟು ಬೇಬಿ ಪ್ರಾಡಕ್ಟ್ಸು. ನನ್ನ ಮಗಳಿಗೆ ಯಾವುದೆಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಬೇರೆ ಬೇರೆ ತುಂಬ ಪ್ರಾಡಕ್ಟ್ಗಳಿದ್ದಾವೆ. ತುಂಬ ಜನ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇರ್ಬೋದು. ನಾನು ನನ್ನ ಮಗಳಿಗೆ ಯಾವ ಥರ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಮೊದಲನಿಗೆ ಆಯಿಲ್ ಮಸಾಜ್ ಮಾಡೋದಕ್ಕೆ ನಾನು ಪ್ಯೂರ್ ಆಗಿರೋ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ಯೂರ್ ಆಗಿದೆ ಇದು, ಅಂದರೆ ಗಾಣದ ಎಣ್ಣೆನ ತೆಗೆದಿರೋದು. ಬೇರೆ ಯಾವುದೇ ಥರ ಪ್ಯಾರಾಚೂಟ್ ಆಗಲಿ, ಬೇರೆ ಬೇರೆ ಬ್ರ್ಯಾಂಡ್ಸ್ಗಳಿದ್ದಾವೆ ಆಯಿಲಲ್ಲಿ ಕೂಡ. ಪ್ಯಾರಾಚೂಟ್ ಆಯಿಲಲ್ಲಿ ಆ ಥರದ್ದು ಯಾವುದು ಹಚ್ತಾ ಇಲ್ಲ. ಪ್ಯೂರ್ ಆಗಿರೋ ಅಂಥ ಗಾಣದಿಂದ ತೆಗೆದಿರೋ ಅಂಥ ಕೊಕೊನಟ್ ಆಯಿಲ್ನ ನಾನು ಮಸಾಜ್ಗೆ, ಬೇಬಿಗೆ ಆಯಿಲ್ ಮಸಾಜ್ಗೆ ಯೂಸ್ ಮಾಡ್ತಾ ಇರೋದು. ಅದು ಬಿಟ್ಟು ನೀವು ಬೇರೆ ಬೇರೆ ಥರ ಪ್ರಾಡಕ್ಟ್ಗಳು ಇದ್ದಾವೆ. ಅಂದರೆ ಮೆಡಿಕಲ್ ಶಾಪಲ್ಲಿ ಆಯಿಲ್ ಮಸಾಜ್ಗೆ ಅಂತಲೇ ತುಂಬ ಪ್ರಾಡಕ್ಟ್ಗಳಿದೆ. ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಆಲ್ಮಂಡ್ ಆಯಿಲ್, ಇದು ಅದನ್ನ ನಾನು ಒಂದ್ಸಲನೂ ಯೂಸ್ ಮಾಡಿಲ್ಲ. ಬೇಕಾಗುತ್ತೆ ಅಂತ ತೊಗೊಂಬಂದಿದ್ದೀನಿ, ಬಟ್ ಯೂಸ್ ಮಾಡಿಲ್ಲ. ನೀವು ಬೇಕಾದರೆ ಆಲ್ಮಂಡ್ ಆಯಿಲ್ನೂ ಕೂಡ ಯೂಸ್ ಮಾಡ್ಕೋಬೋದು ಏನು ಬೇಬಿ ಮಸಾಜ್ಗೆ. ಇಲ್ಲಾಂದರೆ ಆಲಿವ್ ಆಯಿಲು ಆಗುತ್ತೆ. ಆಲಿವ್ ಆಯಿಲು ನೀವು ಮಸಾಜ್ ಮಾಡ್ಕೋಬೋದು. ನೆಕ್ಸ್ಟಿಗೆ ಶ್ಯಾಂಪು. ಇದು ಸೆಬಾಮೆಡ್ ಅವರೆಲ್ಲ, ಆಲ್ಮೋಸ್ಟ್ ನಾನು ಸೆಬಾಮೆಡ್ ಅವ್ರದ್ದೇ ಯೂಸ್ ಮಾಡ್ತಾ ಇರೋದು ಪ್ರಾಡಕ್ಟ್ಗಳನ್ನ. ಶ್ಯಾಂಪುಗೆ, ಬೇಬಿ ಪ್ರಾಡಕ್ಟಲ್ಲಿ ನನ್ನ ಮಗಳಿಗೆ ಶ್ಯಾಂಪುನ ಇದನ್ನು ಸೆಬಾಮೆಡ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸೋಪ್ ಕೂಡ ಸೆಬಾಮೆಡ್ ಅವ್ರದ್ದೇ ಯೂಸ್ ಮಾಡ್ತಾ ಇರೋದು. ಫಸ್ಟ್ಗೆ ನಾನು ಬಂದ್ಬಿಟ್ಟು ಇದು ಜೆಂಟಲ್ ವಾಶ್ನ ಯೂಸ್ ಮಾಡ್ತಾ ಇದ್ದೆ ಸೆಬಾಮೆಡ್ ಅವ್ರದ್ದು. ಸ್ಟಾರ್ಟಿಂಗು ನಾವು ಡೆಲಿವರಿ ಆದಾಗ ಹಾಸ್ಪಿಟಲಲ್ಲಿ ಇದೆ ಸೆಬಾಮೆಡ್ ಪ್ರಾಡಕ್ಟನ್ನೇ ಅಲೋ ಮಾಡಿದರು. ಹಾಗಾಗಿ ಸಣ್ಣದಾಗಿರೋದಂತ ಎಲ್ಲ ಸಣ್ಣ ಪೀಸಸ್ ತೊಗೊಂಡಿದ್ವಿ ಹಾಸ್ಪಿಟ್ಲ್ ಯೂಸ್ಗೆ ಅಂತ ಅಷ್ಟೇ. ಸೊ ನಮ್ಮ ಮಮ್ಮಿ ಏನು ಮಾಡಿದ್ರು, ಇದು ಜೆಂಟಲ್ ವಾಶ್ ಅವ್ರಿಗೆ ಅಷ್ಟು ಯೂಸ್ ಆಗಿಲ್ಲ. ನಾವು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಕೊಬ್ಬರಿ ಎಣ್ಣೆ ತೆಗಿಯೋದಕ್ಕೆ ಜೆಂಟಲ್ ವಾಶು ಅಷ್ಟು ಅವ್ರಿಗೇನೋ ಇಷ್ಟ ಆಗಲಿಲ್ಲ. ಹಾಗಾಗಿ ಸೆಬಾಮೆಡ್ ಅವ್ರದ್ದು ಸೋಪ್ ಬೇಕು ಅಂತ ಕೇಳಿದ್ರು. ಸೊ ಈಗ ಅದಾದಮೇಲೆ ಸೋಪನ್ನೇ ಯೂಸ್ ಮಾಡ್ತಾ ಇರೋದು ಸೆಬಾಮೆಡ್ ಅವ್ರದ್ದು. ಆಯಿಲ್ನ ತೆಗಿಯೋದಕ್ಕೆ ಸೋಪ್ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ. ಈ ಜೆಂಟಲ್ ವಾಶ್ನ ಹಾಕಿದ್ರೆ ನೊರೆ ಬರಲ್ವಂತೆ, ಆಯಿಲ್ ಸರಿಯಾಗಿ ಹೋಗಲ್ವಂತೆ. ಇದು ನಮ್ಮ ಮಮ್ಮಿ ಕಂಪ್ಲೇಂಟು. ಸೊ ಹಾಗಾಗಿ ಸೋಪ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ನೆಕ್ಸ್ಟು ಸ್ನಾನ ಎಲ್ಲ ಆದಮೇಲೆ ಲೋಷನ್ನು. ಇವಾಗಂತೂ ಬೇಸಿಗೆ ಲೋಷನ್ ಇರಲೇಬೇಕು. ಸೊ ಬಾಡಿ ಲೋಷನ್ನು ಕೂಡ ಸೆಬಾಮೆಡ್ ಅವ್ರದ್ದೇ ಯೂಸ್ ಮಾಡ್ತಾ ಇದ್ದೀವಿ. ಇದು ಆಯಿಲಿ ಕಂಟೆಂಟ್ ಇಲ್ಲ, ಸ್ಟಿಕ್ಕಿ ಅನಿಸಲ್ಲ. ನಾವು ವಾಟರ್ ಬೇಸ್ ಇರೋದ್ರಿಂದ ಇದು ತುಂಬ ಚೆನ್ನಾಗಿದೆ ಸೆಬಾಮೆಡು. ಅದಾದಮೇಲೆ ಇದು ಸೆಬಾಮೆಡ್ ಅವ್ರದ್ದು ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಅಂತ ಮುಖಕ್ಕೆ, ಅವಳದು ಫೇಸ್ಗೆ ಅಂತ ಹಾಕೋಕ್ಕೆ ತೊಗೊಂಬಂದಿದ್ದು. ಸೊ ಮೊದಲು ಹಚ್ತಾ ಇದ್ದೆ, ಬಟ್ ಇವಾಗ ಹಚ್ತಾ ಇಲ್ಲ. ತುಂಬ ಸೆಕೆ ಇರೋದ್ರಿಂದ ಇದು ಸ್ವಲ್ಪ ಆಯಿಲಿ ಅನಿಸುತ್ತೆ. ಹಾಗಾಗಿ ನಾನು ಬಾಡಿ ಲೋಷನ್ನೇ ಮುಖಕ್ಕೂ ಕೂಡ ಹಾಕ್ತಾ ಇದ್ದೀನಿ. ನೋಡೋಣ, ಸ್ವಲ್ಪ ಬೇಸಿಗೆ ಕಡಿಮೆ ಆದಮೇಲೆ, ಬಿಸಿಲೆಲ್ಲ ಕಡಿಮೆ ಆದಮೇಲೆ ಮತ್ತೆ ಇದನ್ನು. ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಅವಳು ತುಂಬ ಆಯಿಲಿ ಅಂತ ಅನ್ಸೋದ್ರಿಂದ ಈ ಸೆಕೆಗೆ ಬೆವರ್ತಾಳಲ್ವಾ, ಸೊ ಬೆವರೋದ್ರಿಂದ ಅವಳಿಗೆ ಹಿಂಸೆ ಆಗುತ್ತೆ ಅಂತ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಲೋಷನ್ನ. ಅದಾದಮೇಲೆ ಪೌಡರ್, ಹಿಮಾಲಯ ಅವ್ರ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೆಬಾಮೆಡಲ್ಲೂ ಪೌಡರ್ ಯೂಸ್ ಮಾಡ್ಬೋದು. ನನಗೇನೋ ಹಿಮಾಲಯ ಅವ್ರ ಪೌಡರ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಹಿಮಾಲಯ ಅವ್ರದ್ದು ಒಂದು ಪೌಡರ್ನ ತರಿಸ್ಕೊಂಡಿದ್ದೀನಿ. ಅದನ್ನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಇಟ್ಕೊಂಡಿರ್ತೀನಿ. ಇದರಿಂದ ಈ ದೊಡ್ಡ ಅವಾಗವಾಗ ಈ ದೊಡ್ಡ ಬಾಟಲ್ನ ತೆಗೆದು ಹಾಕೋಕ್ಕಾಗಲ್ಲ. ಹಾಗಾಗಿ ಈ ಥರ ಒಂದು ಬಾಕ್ಸ್ ಒಳಗೆ ಹಿಂಗೆ ಹಾಕಿಟ್ಕೊಂಡಿದ್ದೀನಿ. ಈ ಬಫಲ್ಲಿ ಅವಳಿಗೆ ಅಪ್ಲೈ ಮಾಡ್ತೀನಿ. ಆಮೇಲೆ ಬಂದ್ಬಿಟ್ಟು ಹಿಮಾಲಯ ಅವರ ಕಾಜಲ್, ಅವಳಿಗೆ ಬೊಟ್ಟಿಡೋದಕ್ಕೆ ಹಿಮಾಲಯ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನಂತೂ ನನಗೆ ಕಷ್ಟವಾಗಿರೋ ಕೆಲಸ ಇದು.
ಸೊ ಹಿಂಗೆ ಹಾಕೋಕೆ ಹೋದರೆ ಹಿಂಗೆ ಎಲ್ಲ ಆಲ್ಮಟ್ಟಿ ಎಲ್ಲ ಹೊರ್ಕೊಂಡ್ಬಿಡ್ತಾಳೆ. ಹಿಂಗೆ ಹಾಕೋಕೆ ಹೋದ್ರೆ ಹಿಂಗೂ ಹಾಕಿರುತ್ತೆ, ಈ ಕಡೆನೂ ಆಗಿರುತ್ತೆ. ಸೊ ಹಾಗಾಗಿ ಅವಳನ್ನ ಫುಲ್ ಮಲಗಿಸ್ಬಿಟ್ಟು ಸ್ನಾನ ಆದಮೇಲೆ ಒಂದು ನಿದ್ರೆ ಮಾಡ್ತಾಳೆ. ಸೊ ಅವಳು ಮಲಗಿದ ಮೇಲೆ ಇದನ್ನು ಅಪ್ಲೈ ಮಾಡ್ತೀನಿ. ಅಪ್ಲೈ ಅಲ್ಲ, ಹಾಗೆ ಬೊಟ್ಟಿಡ್ತೀನಿ. ಸೊ ಅವಳು ಮಲಗಿದಾಗ ಬೊಟ್ಟಿಡೋಕ್ಕೆ ಈಸಿಯಾಗಿರುತ್ತೆ. ಅದಿಲ್ಲ ಅಂದರೆ ಈ ಥರ ಫಸ್ಟ್ ಸ್ಟಾರ್ಟಿಂಗ್ ಕಪ್ ತಂದು ಕೊಟ್ಟಿದ್ರು. ಸೊ ನನಗೆ ಇದು ಇಡೋದಕ್ಕೆ ಅಷ್ಟು ಕಂಫರ್ಟ್ ಇಲ್ಲ, ನೀಟಾಗಿ ರೌಂಡಾಗಿ ಇಡೋಕ್ಕೆ ಇದು ಕಂಫರ್ಟ್ ಇಲ್ಲ ಅಂತ ಹೇಳಿ ಹಿಮಾಲಯ ತರಿಸ್ಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ವೆಟ್ ಟಿಶ್ಯೂ. ಬೇಬಿಗಂತೂ ಇದು ಇರಲೇಬೇಕು, ವೆಟ್ ಟಿಶ್ಯೂ. ಅವಾಗವಾಗ ವಾಮಿಟ್ ಮಾಡ್ಕೋತಾ ಇರ್ತಾರೆ, ಇಲ್ಲಾಂದರೆ ಡೈಪರ್ ಎಲ್ಲ ಚೇಂಜ್ ಮಾಡುವಾಗ ಬೇಕಾಗುತ್ತೆ. ಮನೇಲಿ ಇರಬೇಕಾದ್ರೆ ಏನು ಯೂಸ್ ಮಾಡಲೇಬೇಕು ಅಂತ ಇಲ್ಲ. ನೀವು ಕಾಟನ್ ಬಟ್ಟೆಗಳನ್ನ ಅಥವಾ ಅದಕ್ಕೆ ಅಂತಲೇ ನ್ಯಾಪಿಗಳು ಬರುತ್ತೆ. ಸೊ ಕಾಟನ್ ನ್ಯಾಪಿಗಳನ್ನ ಯೂಸ್ ಮಾಡ್ಬೋದು. ಇದು ಏನಾದರೂ ಎಮರ್ಜೆನ್ಸಿಗೆ ಹೊರಗಡೆ ಹೋದಾಗ ಯೂಸ್ ಮಾಡ್ಕೋಬೋದು. ಅದು ಬಿಟ್ಟರೆ ಇನ್ನೂ ಡೈಪರ್ ಚೇಂಜ್ ಮಾಡಿದಾಗ ನೀವು ಟಿಶ್ಯೂ ಎಲ್ಲ ಯೂಸ್ ಮಾಡಾದಮೇಲೆ ಬಿಫೋರ್ ನ್ಯಾಪಿ ರ್ಯಾಷಸ್ಗೆ ಅಂತ ಹೇಳಿಬಿಟ್ಟು, ರ್ಯಾಷಸ್ ಆಗದೇ ಇರಲಿ ಅಂತ ಹೇಳಿಬಿಟ್ಟು ಇದನ್ನು ಹಾಕೋದು. ಬಿಫೋರ್ ನ್ಯಾಪಿ ಕ್ರೀಮ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇರೋದು. ಇನ್ನೂ ತುಂಬ ಇದೆ, ಬಟ್ ಅವಳಿಗೆ ಏನು ಸ್ಕಿನ್ಗೆ ಸಂಬಂಧಪಟ್ಟಂಗೆ ನಾನು ಈ ಪ್ರಾಡಕ್ಟ್ಗಳನ್ನ ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಅವಳು ಫುಲ್ ಪ್ರಾಡಕ್ಟ್ ಬೇಬಿ ಕೇರ್ಗೆ ಅಂತಲೇ ಏನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನ ಇನ್ನೊಂದು ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಇವತ್ತಿಗೆ ನಾನು ಅವಳಿಗೆ ಯಾವ ಥರ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನೀವು ಯಾವ್ಯಾವ ಥರ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ನಾನು ಮಾಡಿರೋದು ಇಷ್ಟ ಆಯಿತಾ ಇಲ್ವಾ, ಅಥವಾ ಯೂಸ್ಫುಲ್ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಅಷ್ಟೇ. ಆಮೇಲೆ ಮೇಯ್ನ್ಲಿ ಇಂಪಾರ್ಟೆಂಟ್ ಆಗಿರೋದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಹೇಳಿದ್ನಲ್ಲ, ಎಲ್ಲ ಬೇಬಿ ಕೇರ್ಗೆ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು, ಅವಳಿಗೆ ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ಗಳನ್ನ ಅನ್ನೋದನ್ನು ಪೂರ್ತಿಯಾಗಿ A to Z ಎಲ್ಲನೂ ವಿಡಿಯೋ ಮಾಡಿ ಹಾಕ್ತೀನಿ. ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಬಿ ಕೇರ್ ಫುಲ್ ಪ್ರಾಡಕ್ಟ್ ಬಿಡ್ತೀನಿ. ಬಾಯ್.